ಹೆಸರು ಮಹೇಶ್ ಅಂದ್ಬಿಟ್ಟು, ಕಾಡದಕ್ಷಿಣ ಗ್ರಾಮ, ಕನಕಪುರ ತಾಲೂಕು, ಆರೋಳಿ ಹೋಬಳಿ. ನಮ್ಮದು ಒಂದು 8 ಎಕರೆ ಜಮೀನು ಐತೆ. 8 ಎಕರೆಯಲ್ಲಿ ರೇಷ್ಮೆ ಮಾಡ್ತಾಯಿದ್ದೀವಿ. 1-2 ಎಕರೆ ಬಿಟ್ಟರೆ ಹಸು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಅದು ಸೂಪರ್ ನೇಪಿಯರ್ ಮತ್ತು ಮೆಕ್ಕೆಜೋಳ ಹಾಕ್ಕೊಂಡಿದ್ದೀವಿ. ಬಿಟ್ಟರೆ ರಾಗಿ ಬೆಳಿತೀವಿ, ತೆಂಗು ಇದೆ. ಈಗ ನೆಕ್ಸ್ಟು ಪಪ್ಪಾಯ ಮತ್ತು ಇದು ಮಾಡೋಣ ಅಂತಿದ್ದೀವಿ, ಕೃಷಿ ಹೊಂಡ ಯೂಸ್ ಮಾಡಿಕೊಂಡು. ನಮಗೆ ಇದು ಕೃಷಿ ಹೊಂಡ PMKSY ಆರೋಳಿ ಇದು ಕೃಷಿ ಇಲಾಖೆ ಕಡೆಯಿಂದ PMKSY ಯೋಜನೆಯಲ್ಲಿ ಸಿಕ್ಕಿದ್ದು. ಕೃಷಿ ಹೊಂಡ ಮಾಡಿಸ್ಕೊಂಡಿರೋದ್ರಿಂದ ಏನು ಉಪಯೋಗ ಅಂತಂದರೆ, ಈಗ ನಮ್ಮದು ಆಲ್ಮೋಸ್ಟ್ ಬೋರ್ ಇರೋದು ಒಂದು 3 ಕಿಲೋಮೀಟ್ರ್ ದೂರದಲ್ಲೈತೆ. ಈಗ ಅಲ್ಲಿಂದ ಇಲ್ಲಿಗೆ ನೀರು ಡಂಪ್ ಮಾಡಿ ಇಲ್ಲಿ ನೀರು ತೋಟಕ್ಕೆಲ್ಲ ಸಪ್ಲೈ ಮಾಡಬೇಕಂದ್ರೆ ಮೋಟ್ರ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಪೈಪ್ಗಳೆಲ್ಲ ಹೊಡೆದಾಗ್ಬಿಡುತ್ತೆ. ಅದು ನೀರು ಇಲ್ಲಿ ಡಂಪ್ ಮಾಡ್ಕೊಂಡು ಇಲ್ಲಿಂದ ಮೋಟ್ರನ್ನ ಡಂಪ್ ಮಾಡೋದ್ರಿಂದ ಈಸಿ ಆಗುತ್ತೆ. ಮತ್ತು ಕರೆಂಟೆಲ್ಲ ನೈಟ್ ಟೈಮೆಲ್ಲ ಕರೆಂಟ್ ಕೊಡ್ತಾರೆ, ನೈಟೆಲ್ಲ ಬಂದು ಇಲ್ಲಿ ನೀರು ಹಾಯಿಸೋದಕ್ಕಾಗಲ್ಲ. ಇದು ಇಲ್ಲಿ ಫಿಲ್ ಆದ ತಕ್ಷಣ ಅದು ಡೇ ಟೈಮಲ್ಲಿ ನಮ್ಗೆ ಯಾವಾಗ ಅವಶ್ಯಕತೆ ಇದೆ ಬಂದು ಅವಾಗ ಯೂಸ್ ಮಾಡ್ಕೊಂಡು ಮೋಟ್ರ್ ರನ್ ಮಾಡ್ಕೊಂಡು ನೀರು ಯೂಸ್ ಮಾಡ್ಕೊಬೋದು. ಈ ಸೈಡು ನೀರುಗಳು ಜಾಸ್ತಿ ಇಲ್ಲ, ಬೋರಲ್ಲಿ ಸ್ವಲ್ಪನೇ ಬರುತ್ತೆ. 1 ಇಂಚು, 3/4 ಇಂಚು, 1.5 ಇಂಚು ಈ ಥರ ನೀರು ಬರುತ್ತೆ. ಅದರಲ್ಲಿ ಅದನ್ನ ಡೈರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ತೋಟಗಳಿಗೆ ಹಾಯಿಸೋಕ್ಕಾಗೋದಿಲ್ಲ. ಇದು ಮತ್ತೆ ಹಿಂಗೆ ಇದರಿಂದ ಡಂಪ್ ಮಾಡಿಕೊಂಡು ಹಂಗೆ ಒಟ್ಟಿಗೆ ಫಿಲ್ ಆದಮೇಲೆ ಒಟ್ಟಿಗೆ ಹಾಯಿಸಿದ್ರೆ ಸ್ವಲ್ಪ ಜೋರಾಗಿ ನೀರು ಇದು ಮಾಡ್ಕೊಳ್ಳೋದ್ರಿಂದ ತೋಟಕ್ಕೆ ನೀಟಾಗಿ ನೀರು ಹಾಯಿಸ್ಕೊಬೋದು. ಆದರೆ ಮಳೆಗಾಲದಲ್ಲಿ ಜೋರಾಗಿ ಎಕ್ಸೆಸ್ ನೀರು ಬಂದರೆ ಅದು ಸ್ಟೋರ್ ಆಗುತ್ತೆ, ಅದನ್ನ ಯುಟಿಲೈಸ್ ಮಾಡ್ಕೊಬೋದು. ಇದು ಕೃಷಿ ಹೊಂಡ 18 ಬೈ 18 ಮೀಟ್ರ್ ಅಗಲ ಐತೆ. ಡೆಪ್ತ್ ಬಂದುಬಿಟ್ಟು ನಮಗೆ 3 ಮೀಟ್ರ್ 3.5 ಮೀಟ್ರ್ ಅಷ್ಟು ಡೆಪ್ತ್ ಐತೆ. ಅದೇ ಕೃಷಿ ಹೊಂಡ ಇರೋದ್ರಿಂದ ನಮಗೆ ಟೈಮ್ ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ. ಯಾವಾಗಲೂ ಬಂದು ತೋಟದಲ್ಲಿ ಇರಬೇಕು, ನೀರು ಹಾಯಿಸ್ಕೊಂಡು ಇರೋದಕ್ಕಾಗಲ್ಲ ವೇಟ್ ಮಾಡಿಕೊಂಡು. ಇವಾಗ ನಮ್ಗೆ ಯಾವಾಗ ಏನೋ ಬೇರೆ ಕೆಲಸ ಇದ್ದರೆ ಬೇರೆ ಕಡೆ ಹೋಗ್ಬಿಟ್ಟು ನೀರು ಡಂಪ್ ಆಗಿರುತ್ತೆ, ಅದು ಬಂದು ನಮ್ಗೆ ಯಾವಾಗ ಯೂಸ್ ಆಗುತ್ತೋ ನಮ್ಮ ಟೈಮ್ ಸಿಗೋ ಟೈಮಲ್ಲಿ ಬಂದು ತೋಟಕ್ಕೆ ನೀರು ಹಾಯಿಸ್ಕೊಬೋದು. ನಾವು ಕೃಷಿ ಹೊಂಡ ಹೊಡ್ಸೋಕ್ಕೆ ಮುಂಚೆ ಫುಲ್ ಈ ಜಮೀನು ಇಲ್ಲಿ 2 ಎಕರೆ ಐತಿ. ಈ ಸ್ಪಾಟಲ್ಲಿ ಅದು ಫುಲ್ಲು ಪಾಳೆ ಬಿಟ್ಟಿದ್ದು, ಮಾಮೂಲಿ ಮಳೆ ಆಶ್ರಿತಕ್ಕೆ ಮಾತ್ರ ಯೂಸ್ ಮಾಡ್ಕೊಂಡಿದ್ದು, ಬೇರೆ ಬೆಳೆ ಏನೂ ಆಗ್ತಾ ಇರಲಿಲ್ಲ ಇಲ್ಲಿಗೆ ನೀರು ಇಲ್ಲದೇ ಇರೋ ಕಾರಣ. ಇವಾಗ ಕೃಷಿ ಹೊಂಡ ಮಾಡ್ಕೊಂಡಿರೋದ್ರಿಂದ 2 ಎಕರೆ ಫುಲ್ ಇವಾಗ ತೋಟ ಮಾಡ್ಕೊಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕೃಷಿ ಇಲಾಖೆಯಿಂದ ನಮಗೆ ಇದು ಟಾರ್ಪಲ್ನ ವ್ಯವಸ್ಥೆ ಮಾಡಿಕೊಟ್ಟವ್ರೆ. ಇದರಿಂದ ಏನಂದರೆ ಈಗ ಹಂಗೆ ಡ್ರೈಲಿ ಇದಕ್ಕೆ ನೀರು ತುಂಬ ಹಾಕಿದ್ರೆ ಇಲ್ಲಿ ನೀರು ನಿಲ್ಲಲ್ಲ. ಇದು ಭೂಮಿನೂ ಒಂದು ಸ್ವಲ್ಪ ಮರಳು ಥರ ಇದೆ, ನೀರು ಫಿಲ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಅದು ಹಂಗೆಲ್ಲ ಡ್ರೈ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವು ಹಿಂಗೆ ಕೃಷಿ ಇಲಾಖೆಯಿಂದ ಟಾರ್ಪಲ್ ಇದು ತಗೊಂಡು ಮತ್ತು ನೀರು ಫಿಲ್ ಮಾಡ್ಕೊಳ್ಳೋದ್ರಿಂದ ನೀರು ಸೇವ್ ಆಗುತ್ತೆ. ನಾವು ಎಷ್ಟು ಡಂಪ್ ಮಾಡ್ಕೊತೀವಿ ಅಷ್ಟು ನೀರು ಹಂಗೆ ನಮಗೆ ಯೂಸ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಮಾಮೂಲಿ ಡ್ರೈ ಇದಕ್ಕೆ ನೀರು ತುಂಬ ಹಾಕೊಂಡು ಇದು ಮಾಡ್ತೀವಿ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ನಾವು ಫಿಲ್ ಮಾಡಿದ್ರೆ ಅರ್ಧ ನೀರೆಲ್ಲ ಅಲ್ಲಿ ಡ್ರೈ ಆಗಿಬಿಟ್ಟಿರುತ್ತೆ 1 ದಿವಸ 2 ದಿವಸದಲ್ಲಿ. ಹಂಗೆ ಟಾರ್ಪಲ್ ಇದ್ದರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ನಮಗೆ ಇದು ಕೃಷಿ ಹೊಂಡದ ಜೊತೆ ಟಾರ್ಪಲ್ ಲೈನಿಂಗ್ ಮಾಡಿಕೊಟ್ಟಿದ್ದಾರೆ, ಟಾರ್ಪಲ್ ಲೈನಿಂಗ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮತ್ತು PVC ಪೈಪ್ಗಳು ಕೊಡಿಸಿದ್ದಾರೆ 30 ಲೆಂತ್. ಅದನ್ನೇ ನಾವು ತೋಟಕ್ಕೆಲ್ಲ ಯೂಸ್ ಮಾಡಿಕೊಂಡು ಇದರಿಂದ ನೀರು ಯೂಸ್ ಮಾಡಿಕೊಂಡು ಮಾಮೂಲಿ ಪಂಪ್ ಮಾಡೋಕ್ಕೆ ಅದೇ ಪೈಪ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಈಗ ಪೈಪ್ ಕೊಟ್ಟಿಲ್ಲ ಅಂದರೆ ಅದೇ ಜಾಸ್ತಿ ನಮಗೆ ಹೆವಿ ಬರ್ಡನ್ ಆಗಿಬಿಟ್ಟಿರೋದು. ಅದು ಇಲ್ಲಿಂದ ನಮ್ಮದು ಜಮೀನಿನ 500 ಮೀಟ್ರ್ ಮುಂದಕ್ಕೆ ನೀರು ಹೋಗಬೇಕಿದೆ. ಮೇಲ್ಗಡೆ ಕೃಷಿ ಹೊಂಡದಿಂದ 500 ಮೀಟ್ರ್ ದೂರ ನೀರು ಹೋಗಬೇಕು. ಅಲ್ಲಿ ಗಂಟಲ ನೀರು ತಗೊಂಡೋಗ್ಬೇಕಂದ್ರೆ ಮಾಮೂಲಿ ಕಾಲುವೆಯಲ್ಲಿ ತಗೊಂಡೋಗೋ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಇದು ಮೇಲ್ಗಡೆ ಫುಲ್ಲು ಅಪ್ಪಗೆ ಹೋಗ್ಬೇಕು ನೀರು. ಹಂಗಾಗಿ PVC ಪೈಪ್ ಕೊಟ್ಟಿರೋದ್ರಿಂದ ಸಿಕ್ಕಾಪಟ್ಟೆ ಇಲ್ಲಿಂದ ನೀರು ಅಲ್ಲಿಗೆ ತಗೊಂಡೋಗಿ ಅಲ್ಲಿಂದ ನೀರು ತೋಟಕ್ಕೆ ಹಾಯಿಸೋಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಈಗ ಪೈಪ್ ಕೊಟ್ಟಿರೋದ್ರಿಂದ ಪೈಪಲ್ಲಿ ನೀರು ಕರೆಕ್ಟಾಗಿ ಎತ್ಕೊಂಡೋಗಿ ಎಲ್ಲಿ ಬೇಕು ಅಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನೀರು ಸೇವ್ ಆಗುತ್ತೆ. ಇದು ಮೊದಲು ಫುಲ್ಲು ಫ್ಲಡ್ ಇರಿಗೇಷನ್ ಮಾಡಿದಾಗ ಒಂದು ಅರ್ಧ ಎಕರೆ ನೀರು ಉಣಿಸೋ ಬದಲು ಇವಾಗ 1.5 ಎಕರೆ ಜಮೀನು ಉಣಿಸ್ಕೊಬೋದು. ಕೃಷಿ ಇಲಾಖೆಯಿಂದ ಮಾಮೂಲಿ ಇದು ಸಿಂಗಲ್ ಫೇಸ್ ಮೋಟ್ರ್ ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ಮೊದಲೆಲ್ಲ ಕೃಷಿ ಹೊಂಡ ಮಾಡಿಸಿದ್ರೆ ಇದು ಡೀಸೆಲ್ ಮೋಟ್ರ್ ಕೊಡ್ತಿದ್ರು. ಅದು ಡೀಸೆಲ್ ಮೋಟ್ರ್ ಯೂಸ್ ಮಾಡ್ಕೊಬೇಕಂದ್ರೆ ಡೈಲಿ 100 ರೂಪಾಯಿ ಡೀಸೆಲ್. ಒಂದು ದಿವಸ ನೀರು ಹಾಯಿಸ್ಬೇಕಂದ್ರೆ ಒಂದು 2 ಲೀಟ್ರ್ ಡೀಸೆಲ್ ಬೇಕಾಗಬೇಕು. ಒಂದು ದಿವಸ ನೀರು ಹಾಯಿಸ್ಬೇಕಂದ್ರೆ 200 ರೂಪಾಯಿಂದ 300 ರೂಪಾಯಿ ಖರ್ಚಾಗ್ತಿತ್ತು. ಅದಕ್ಕೆ ನಾವಿಲ್ಲಿ ಬೆಳೆ ಇವಾಗ ಇರೋ ಲಾಭದಲ್ಲಿ ಕೃಷಿಲಿ ಇರೋ ಲಾಭದಲ್ಲಿ ನೋಡಿದ್ರೆ ಅದು ಹೆವಿ ಬರ್ಡನ್ ಆಗಿಬಿಡ್ತಿತ್ತು. ಅದನ್ನು ನಾವು ಸಬ್ಸಿಡಿ ಇಲ್ದಾರ ನಾವು ಸ್ವಂತ ಖರ್ಚಲ್ಲಿ ತಗೊಬೇಕಂದ್ರೆ ಒಂದು 30,000 ರಿಂದ 35,000 ರೂಪಾಯಿ ಖರ್ಚಾಗ್ತಿತ್ತು. ಅದು ನಮಗೆ 50% ಸಬ್ಸಿಡಿಲಿ ಕೊಟ್ಟಿದ್ದಾರೆ. ಈಗ ಪೈಪ್ ಕೊಟ್ಟಿರೋದ್ರಿಂದ ನಾವು ಡ್ರಿಪ್ಪು ಸ್ಪ್ರಿಂಕ್ಲರೆಲ್ಲ ಯೂಸ್ ಮಾಡಿಕೊಂಡು ನೀರನ್ನ ಎಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಿತವಾಗಿ ಬಳಸ್ಕೊಂಡ್ರೆ ನಾವು ಇನ್ನೂ ಜಾಸ್ತಿ ಬೆಳೆಗಳನ್ನ ಬೆಳ್ಕೊಬೋದು, ಜಾಸ್ತಿ ಏರಿಯಾಗಳು ನೀರನ್ನ ಸರಬರಾಜು ಮಾಡಿಕೊಂಡು ಅದರಿಂದ ಉತ್ತಮ ಆದಾಯನ ಪಡ್ಕೊಬೋದು. ನಮಗೆ ಇದು ಕೃಷಿ ಹೊಂಡ ಮತ್ತು ಟಾರ್ಪಲ್ ಲೈನಿಂಗು PVC ಪೈಪು ಮತ್ತು ಸಿಂಗಲ್ ಫೇಸ್ ಮೋಟ್ರು ಎಲ್ಲ ಕೃಷಿ ಇಲಾಖೆ ಮತ್ತು ಜಲನಯನ ಇಲಾಖೆಯಿಂದನೇ ಕೊಟ್ಟಿದ್ದಾರೆ. ಅದು 50% ಸಬ್ಸಿಡಿಲಿ ಕೊಟ್ಟಿರೋದ್ರಿಂದ ನಮಗೆ ತುಂಬಾ ಯೂಸು. ನಾವು ಅದು ಸ್ವಂತ ಖರ್ಚಲ್ಲಿ ಮಾಡ್ಕೊಬೇಕಂದ್ರೆ ಸಿಕ್ಕಾಪಟ್ಟೆ ಬರ್ಡನ್ ಆಗಿರೋದು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದ ಕೃಷಿ ಇಲಾಖೆಗೆ ಮತ್ತು ಜಲನಯನ ಇಲಾಖೆಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.